ಇನ್ನೊಂದು ಕಡೆಗೆ ದಕ್ಷಿಣ ಲೋಕ ಅಶ್ವಮೇಧಕ್ಕೆ ಕರ್ನಾಟಕವೇ ಫಸ್ಟ್ ಫೋಕಸ್. ರಣತಂತ್ರದ ಭಾಗವಾಗಿ ಕರ್ನಾಟಕದಲ್ಲೂ ಟಾರ್ಗೆಟ್ 26 ಅನ್ನ ಫಿಕ್ಸ್ ಮಾಡಿಕೊಳ್ಳಲಾಗ್ತಾ ಇದೆ. ಶತಾಯಗತಾಯ ಕರ್ನಾಟಕದಲ್ಲಿ 26 ಸೀಟ್ಗಳನ್ನ ಗೆಲ್ಲೋದಕ್ಕೆ ಕಮಲ ಪಣ ತೊಡ್ತಾ ಇದೆ. ಗೆಲ್ಲುವ ನಿಟ್ಟಿನಲ್ಲಿ ರಾಜ್ಯ ಕೇಸರಿ ನಾಯಕರಿಗೆ ಸಭೆಯಲ್ಲಿ ಟಾಸ್ಕ್ ಅನ್ನ ಕೂಡ ಕೊಡಲಾಗುತ್ತೆ ಅಂತೆ. ಮಾರ್ಚ್ನಿಂದ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರ ಸರಣಿ ಭೇಟಿ ಕೂಡ ಆಗುತ್ತೆ. ರೋಡ್ ಶೋ, ಸಮಾವೇಶ ಇದೆಲ್ಲದರ ಮೂಲಕ ಮತದಾರರ ಮನ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ವರಿಷ್ಠರ ರಾಜ್ಯ ಭೇಟಿ ಬಗ್ಗೆ ಇದೇ ಸಭೆಯಲ್ಲಿ ದಿನಾಂಕಗಳು ಕೂಡ ನಿಗದಿ ಆಗುವ ಸಾಧ್ಯತೆ ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಸೀಟನ್ನ ಲಾಸ್ಟ್ ಟೈಮ್ ಗೆದ್ದಿದ್ರು. ಸೊ ಅದನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಇನ್ನೂ ಒಂದೆರಡು ಸೀಟ್ಗಳನ್ನ ಗೆಲ್ಲೋದಕ್ಕಾಗತ್ತಾ ನೋಡಿ, ಇದು ನಿಮ್ಮ ಜವಾಬ್ದಾರಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಟಾಸ್ಕ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲಾಸ್ಟ್ ಟೈಮು ಬಿಜೆಪಿಗೆ, ರಾಜ್ಯ ಬಿಜೆಪಿಗೆ ಪೂರಕ ವಾತಾವರಣ ಇತ್ತು. ಬಟ್ ಒಂದು ಮೋದಿ ಅವರ ಕೈ ಬಲಪಡಿಸಬೇಕು ಅನ್ನೋದು, ಮತ್ತೊಂದು ಈ ಲೋಕಸಭಾ ಚುನಾವಣೆಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಯಡಿಯೂರಪ್ಪ ಅವರು ಮತ್ತೆ ಸಿಎಂ ಆಗ್ತಾರೆ ಅಂತ. ಬಟ್ ಈ ಸಲ ಕಂಪ್ಲೀಟ್ 5 ವರ್ಷದಲ್ಲಿ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ಇದ್ದಿದ್ದನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಬೆಟರ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಏನ್ ಕಿವಿ ಮಾತನ್ನು ಕೊಡ್ತಾರೆ, ಜೊತೆಗೆ ಬಿಜೆಪಿಯ ವರಿಷ್ಠರು ರಾಜ್ಯಕ್ಕೆ ಬರುವಂತಹ ದಿನಾಂಕದ ಬಗ್ಗೆ ಏನ್ ಮಾಹಿತಿ ಇದೆ ಈ ಕ್ಷಣಕ್ಕೆ? ಮಮತಾ ನೋಡಿ, ಸಾಕಷ್ಟು ಸನ್ನಿವೇಶಗಳು, ಪರಿಸ್ಥಿತಿಗಳು ಬದಲಾಗಿದ್ದಾವೆ. ಆದ್ರೆ ಬಿಜೆಪಿಗೆ ಈ ಬಾರಿಯೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಕೂಡ ಸುಳ್ಳಲ್ಲ. ಯಾಕಂದ್ರೆ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಅವಕಾಶಗಳು ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು. ಹೀಗಾಗಿ ಈ ಒಂದು ಮೈತ್ರಿಯನ್ನ ಬಳಸಿಕೊಂಡು ಮತ್ತೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ವರ್ಕೌಟ್ ಅನ್ನ ಮಾಡಬೇಕು. ಯಾಕಂದ್ರೆ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ನಾವು ವಿಶೇಷವಾಗಿ ಗಮನಿಸೋದಾದ್ರೆ ಕರ್ನಾಟಕ ಒಂದ್ ರೀತಿ ಏನು ಬಹಳ ದೊಡ್ಡ ಸೀಟ್ಗಳನ್ನ ತಂದುಕೊಡುವಂತ ರಾಜ್ಯ ಆಗಿರುವಂತದ್ದು. ಕರ್ನಾಟಕ ಹೊರತುಪಡಿಸಿದ್ರೆ ದಕ್ಷಿಣದ ಯಾವ ರಾಜ್ಯಗಳಲ್ಲೂ ಕೂಡ ಇಷ್ಟು ಸ್ಥಾನಗಳನ್ನ ಬಿಜೆಪಿ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಈಗಿರುವಂತಹ ಸ್ಥಾನಗಳನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಇನ್ನೊಂದಿಷ್ಟು ಹೆಚ್ಚುವರಿ ಸ್ಥಾನಗಳು 1 ಅಥವಾ 2 ಗೆಲ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಗಂಭೀರವಾದಂತಹ ಲೆಕ್ಕಾಚಾರಗಳು ಕೂಡ ಶುರುವಾಗಿರುವಂತದ್ದು. ಇವತ್ತು ನಡೆಯುವಂತ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಟಾಸ್ಕ್ ಅಥವಾ ಮೀಟಿಂಗ್ಗಳು ಇರೋದಿಲ್ಲ. ಇವತ್ತು ಮತ್ತೆ ನಾಳೆ ನಡೆಯುವಂತ ಮೀಟಿಂಗು ಎಲ್ಲ ಸಾರ್ವತ್ರಿಕವಾಗಿರುತ್ತೆ. 11,500 ಜನ ಏನು ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇರುವಂತ ಗಣ್ಯರೇನಿದ್ದಾರೆ ಅವ್ರ ಜೊತೆಗೆ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಮೂಲಗಳು ಹೇಳೋ ಪ್ರಕಾರ ಪ್ರತಿ ರಾಜ್ಯದ ನಾಯಕರು ಕೂಡ ಇಂಡಿವಿಜುವಲ್ ಮೀಟಿಂಗ್ ಸದ್ಯಕ್ಕೆ ನಡೆಯೋದಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತಿದಾವೆ. ಆದಾಗ್ಯೂ ಕೂಡ ಕೆಲವು ನಾಯಕರು ವೈಯಕ್ತಿಕವಾಗಿ ಸಮಯವನ್ನ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ಆಗ್ಬೋದು. ವಿಶೇಷವಾಗಿ ಜೆಡಿಎಸ್ ಜೊತೆಗೆ ಯಾವೆಲ್ಲ ಸೀಟುಗಳು ಮೈತ್ರಿ ಆಗ್ಬೇಕು, ಹೊಂದಾಣಿಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟತೆಯನ್ನ ಪಡ್ಕೊಂಡು ಈ ನಿಟ್ಟಿನಲ್ಲಿ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುವಂತಹ ಲೆಕ್ಕಾಚಾರಗಳು ಕೂಡ ನಡೀಬಹುದು. ಆದ್ರೆ ವೈಯಕ್ತಿಕವಾದಂತಹ ಭೇಟಿ ಹೈಕಮಾಂಡ್ ನಾಯಕರ ಜೊತೆಗೆ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಈಗ ಸಮಯವನ್ನು ಪಡೀಲಿಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.